ಗೊತ್ತಾ? ಆಟೋನ ಬ್ಯಾನ್ ಮಾಡ್ಬೋದಾ ಹೇಳಿ? ಈಗ ಎಲ್ಲರೂ ಹೇಳೋದೇನು ಅಂದರೆ ಇದಕ್ಕೆ ಇಲ್ಲೀಗಲ್ ಅಂತ. ಹಂಗಾರೆ ಆಟೋ ಲೀಗಲ್ ಆಗಿದೆಯಾ? ಆಟೋ ಬಂದು ಆ್ಯಪಲ್ಲಿ ಓಡೋಂಗಿಲ್ಲ ಅಂತ RTOನೇ ಹೇಳಿದೆ. ಮತ್ತು ಇವರು ಆ್ಯಪಲ್ಲಿ ಯಾಕೆ ಕೊಡಿಸ್ತಿದ್ದಾರೆ? ಹಂಗೆ ಅವ್ರು ಮಾಡ್ತಿರೋದು ಇಲ್ಲೀಗಲ್ ಅಲ್ವಾ? ಈಗ ಲೆಕ್ಕಾಚಾರದಲ್ಲಿ ಲೈಸೆನ್ಸ್ ಎಲ್ಲರೂ ಹೇಳೋದೇನು ಅಂದರೆ ಸೇಫ್ ಇಲ್ಲ ಅಂತ. ನಿಜ ಹೇಳ್ಬೇಕಾದ್ರೆ ಸೇಫ್ ಇದ್ದಲ್ಲೇ ಇರೋದೇ ಕಾರು ಮತ್ತು ಆಟೋದಲ್ಲಿ ಸರ್. ಯಾಕಂದರೆ ಕಾರಲ್ಲಿ ಒಂದು ಸರಿ ಡೋರ್ ಹಾಕೊಂಡು ಲಾಕ್ ಮಾಡ್ಕೊಂಬಿಟ್ರು ಅಂದರೆ ಆ ಹೆಣ್ಮಗುಗಾಗಲಿ ಇನ್ನೊಂದು ನೀವು ಅದ್ರ ಬಗ್ಗೆ ಹೇಳ್ತಾ ಇದ್ರಿ, ಅದಕ್ಕೋಸ್ಕರ ಕೇಳ್ತಾ ಇದ್ದೀನಿ. ಈಗ ಲಾಸ್ಟು ಒಂದು 2-3 ಕೇಸ್ ಆಗಿದ್ದಾವೆ, ಮಹಿಳೆಯರ ಮೇಲೆ ದೌರ್ಜನ್ಯ ಆಗಿರ್ಬೋದು, ಅತ್ಯಾಚಾರದ ಒಂದು ಈ ಥರ ಆಗಿರ್ಬೋದು, ಆ ಥರನ ಆಗಿದ್ದಾವೆ. ಅದಕ್ಕೇನು ಹೇಳ್ತೀರಾ ಸರ್? ಹಾಗಾದ್ರೆ ಇದಕ್ಕಿಂತ ಮುಂಚೆ ಆಟೋದಲ್ಲಿ ಕ್ಯಾಬಲ್ಲಿ ಆಗಿದೆ, ಹಾಗಾದ್ರೆ ಅವನ್ನೆಲ್ಲ ಬಂದ್ ಮಾಡಿ. ಈಗ ಎಲ್ಲರೂ ಹೇಳ್ತಿರೋದು 1.5 ಲಕ್ಷ ಜನ ಅಂತ ಹೇಳ್ತಾ ಇದ್ದಾರೆ. ಆದರೆ ನಿಜವಾಗ್ಲೂ ಬೀದಿಗೆ ಬಂದಿರೋದು 1.5 ಲಕ್ಷ ಕುಟುಂಬಗಳು ಸರ್. ಈಗ ಇನ್ನೊಂದು ಮಾತು ಕೂಡ ಕೇಳಿ ಬರ್ತಾ ಇದೆ, ಏನಪ್ಪ ಅಂದರೆ ಬೈಕ್ ಟ್ಯಾಕ್ಸಿಲಿ ಮಹಿಳೆಯರಿಗೆ ಸೇಫ್ ಇಲ್ಲ ಅನ್ನೋ ಒಂದು ಮಾತು. ಸರ್, ಇವಾಗ ನೀವು ಆಟೋದಲ್ಲಿ ಹೋಗ್ತಾ ಇದ್ದೀರಾ, ಆಟೋದಲ್ಲಿ ಹೋದಾಗ ಅವ್ರಿಗೇನಾದ್ರು ಆಕ್ಸಿಡೆಂಟ್ ಆಯಿತು ಅಂದರೆ ಇನ್ಶೂರೆನ್ಸ್ ಕ್ಲೈಮ್ ಮಾಡೋದಕ್ಕೆ ಎಷ್ಟು ದಿವಸ ಬೇಕಾಗುತ್ತೆ? 2 ತಿಂಗಳು 3 ತಿಂಗಳು ಬೇಕಾಗುತ್ತಲ್ವ? ನಾವು ಒಂದು ಕ್ಲಿಕ್ ಮಾಡಿ, ಒಂದು ಬಟನ್ ಕ್ಲಿಕ್ ಇದೆ ನಮ್ಮ ಹತ್ರ, ಇಮಿಡಿಯೇಟಾಗಿ ಅವ್ರಿಗೆ ಹಾಸ್ಪಿಟಲ್ಗೆ ಅಡ್ಮಿಟ್ ಆಗ್ತಿದೆ, ಹಿಂಗೆ ಅವ್ರಿಗೆ ಕ್ಲೈಮ್ ಆಗೋ ಥರ ನಮ್ಮಲ್ಲಿದೆ. ಆಟೋದವ್ರು ಆ ಥರ ಕೊಡೋದಿಲ್ಲ. ಟ್ಯಾಕ್ಸಿ ಓಡಿಸ್ತಾ ಇದ್ದೀನಿ, ಬಟ್ ಹಿಂಗೆ ಸಡನ್ ಅಂತ ಈ ಥರ ಮಾಡ್ಬಿಟ್ಟು ನಮಗೆ ಹೊಟ್ಟೆ ಮೇಲೆ ನಾವು ಹೊಡೆದ್ರೆ ನಾವೇನು ಮಾಡಬೇಕು? ಹೌದು ಸರ್, ಯಾವುದೇ ರೀತಿ ವರಮಾನನೂ ಇಲ್ಲ, ದುಡಿಮೆನೂ ಇಲ್ಲ ಸರ್. ಇದನ್ನ ತೊಂದರೆ ಆಗ್ತಾ ಇದೆ ಅಂತ ಒಂದು ಕಡೆ ಸೇರಿದ್ದಾರೆ. ಅವ್ರನ್ನ ಮಾತಾಡುವಂತಹ ಕೆಲಸನ ಮಾಡೋಣ. ಏನೆಲ್ಲ ತೊಂದರೆ ಆಗ್ತಾ ಇದೆ ಅವ್ರಿಗೆ, ಯಾವ ರೀತಿ ತೊಂದರೆ ಆಗ್ತಾ ಇದೆ ಅಂತ ಕೇಳೋಣ. ಸರ್ ನಮಸ್ತೆ. ಸರ್, ಏನು ನೀವೇನು ಮಾಡ್ತೀರಾ ಸರ್? ಸರ್, ನಾನು ಬೈಕ್ ಟ್ಯಾಕ್ಸಿ ಓಡಿಸ್ತಾ ಇದ್ದೀನಿ. ಸೊ ಸುಮಾರು ಒಂದು 3 ಮಂತ್ಸಿಂದ ನಾನು ಮಾಡ್ತಿದ್ದೀನಿ. ಸೊ ಈಗ ಸರ್ಕಾರ ಏನಾಗಿದೆ, ನಾವು ಸಡನ್ನಾಗಿ ಬೈಕ್ ಟ್ಯಾಕ್ಸಿ ಅಖಂಡ ಕರ್ನಾಟಕದಲ್ಲಿ ಬೈಕ್ ಟ್ಯಾಕ್ಸಿನ ಸ್ಟಾಪ್ ಮಾಡಿದೆ, ನಿಲ್ಲಿಸಿದೆ. ಸೊ ಇದರಿಂದ ನಾವು ನಮಗೆ ಎಂಪ್ಲಾಯ್ಮೆಂಟ್ ಬೇರೆದಿಲ್ಲ. ಸೊ ಇದನ್ನೇ ನಂಬ್ಕೊಂಡು ನಾವು ಜೀವನ ಮಾಡ್ತಾ ಇದ್ದೀವಿ. ಸೊ ಅಖಂಡ ಕರ್ನಾಟಕದಲ್ಲಿ ತುಂಬ 6 ಲಕ್ಷಕ್ಕಿಂತ ಎಷ್ಟು ಜನಗಳಿದ್ದಾರೆ ಇದನ್ನು ನಂಬ್ಕೊಂಡು. ಸಡನ್ನಾಗಿ ಸ್ಟಾಪ್ ಮಾಡಿರೋದ್ರಿಂದ ನಮ್ಮ ಕುಟುಂಬಗಳು ಬೀದಿಗೆ ಬಂದಿದ್ದಾವೆ. ಹೇಗೆಂದರೆ, ಯಾಕಂದರೆ ನಾವು ಇದನ್ನೇ ಅವಲಂಬಿಸಿದ್ದೀವಿ. ನಮ್ಮ ಕುಟುಂಬದಲ್ಲಿ ಯಾರು ಕೂಡ ಬೇರೆಯವರು ಅರ್ನಿಂಗ್ ಮಾಡೋರಿಲ್ಲ. ಸೊ ನಾವು ದಿನಗೂಲಿ ಥರ ಮಾಡಿಕೊಂಡು ನಮ್ಮ ಕುಟುಂಬ ಸಾಗಿಸ್ತಿದ್ದೀವಿ. ಮನೆ ಬಾಡಿಗೆ ಕಟ್ಟೋರಿಲ್ಲ, ಮತ್ತು EMIಗಳು ಕಮಿಟ್ಮೆಂಟ್ಗಳು ಇರ್ತವೆ ಸರ್. ಮಕ್ಕಳಿಗೆ ಶಿಕ್ಷಣ ಕೊಡಿಸ್ಬೇಕು, ಮತ್ತು ಜೀವನೋಪಾಯಕ್ಕೆ ತುಂಬ ತೊಂದರೆ ಆಗ್ತಿದೆ. ಬರೀ ಹಣಕಾಸಿನ ವರ್ತನೆ ಅಲ್ಲ, ನಮಗೆ ಜಾಬ್ಲೆಸ್ ಆಗ್ಬಿಟ್ಟಿದೆ ಸರ್. ಯಾಕಂದರೆ ನಮಗೆ ಬೇರೆ ಜಾಬ್ ಇಲ್ಲ ಬೇರೆ ಕಡೆಯಿಂದ. ಸೊ ಅದಕ್ಕೋಸ್ಕರ ನಾವು ಇದನ್ನೇ ಅವಲಂಬಿಸಿದ್ದೀವಿ. ಅದಕ್ಕೆ ಮಾನ್ಯ ಘನ ಸರ್ಕಾರದಲ್ಲಿ ನಾವು ವಿನಂತಿ ಏನಂದರೆ, ಮಾನ್ಯ ಮಂತ್ರಿಗಳಲ್ಲಿ ವಿನಂತಿ ಏನು ಮಾಡ್ತೀವಿ ಅಂದರೆ, ಸೊ ದಯವಿಟ್ಟು ಇದು ನಮ್ಮ ಈ ಕೋರಿಕೆ ಶಾಂತಿಯುತವಾಗಿ ನಾವು ನಡೆಸಿದ್ದೀವಿ. ಯಾವುದೇ ಥರ ಪಬ್ಲಿಕ್ ತೊಂದರೆ ಮಾಡಿಲ್ಲ ನಾವು. ಸೊ ಶಾಂತಿಯುತವಾಗಿ ನಾವು ಇದನ್ನೇ ಸೇರಿದ್ದೀವಿ. ನಮ್ಮ ಸಹನೆ ನಮ್ಮ ಒಳಗಡೆಯಿಂದ ನೋವನ್ನ ವ್ಯಕ್ತಪಡಿಸ್ತಾ ಇದ್ದೀವಿ. ದಯವಿಟ್ಟು ಮಾನ್ಯ ಘನ ಸರ್ಕಾರ ಇದನ್ನು ಗಮನಕ್ಕೆ ತಗೊಬಂದು ನಮಗೆ ಮತ್ತೆ ಇದನ್ನ ಪುನರಾರಂಭ ಮಾಡೋದಕ್ಕೆ ಅವಕಾಶ ಮಾಡ್ಕೊಳ್ಬೇಕಂತ ನಾನು ಕೇಳ್ಕೊಳ್ತೀನಿ ಸರ್. ಸರ್, ಈಗ ನೀವು ಹೇಳಿದ್ರಿ ನಮಗೆ ಪ್ರಾಬ್ಲಮ್ ಆಗ್ತದೆ, ಬೇರೆ ಬೇರೆ ಕೆಲಸ ಇದಾವೆ, ಬಟ್ ಬೈಕ್ ಟ್ಯಾಕ್ಸಿ ಯಾಕೆ ಬೇಕು ಅಂತ ಸರ್? ಬೇರೆ ಬೇರೆ ಕೆಲಸ ಅಂದರೆ ಅವರ ಅನುಗುಣಗಳಾಗಿ ನಾವು ಮಾಡ್ಕೊಂಡಿದ್ದೀವಿ ಸರ್. ಯಾಕಂದರೆ ಎಜುಕೇಷನ್ ಇರೋರಿಗೆ ಒಳ್ಳೆ ಕೆಲಸಗಳು ಸಿಗ್ತಾ ಇಲ್ಲ. ಹೊರಗಡೆ ಹೋದರೆ 108 ಇಂಟರ್ವ್ಯೂಗಳು, 108 ಕಾರಣಗಳಿರ್ತವೆ. ಪ್ರತಿಯೊಂದು ಕೂಡ ನಾವು ಇದು ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ನಾವು ಇದೊಂದು ಚೂಸ್ ಮಾಡ್ಕೊಂಡಿದ್ದೀವಿ ಸರ್, ಆಯ್ಕೆ ಮಾಡ್ಕೊಂಡಿದ್ದೀವಿ. ಈಗ ನೀವು ಬೈಕ್ ಟ್ಯಾಕ್ಸಿ ಓಡಿಸ್ತೀರಾ? ನಾನು ಬೈಕ್ ಟ್ಯಾಕ್ಸಿನ ಓಡಿಸೋದು. ಎಷ್ಟು ವರ್ಷ ಮಾಡ್ತಾ ಇದ್ದೀರಾ? ಸುಮಾರು ಒಂದು 6-7 ಮಾಡ್ತಾ ಇದ್ದೀನಿ. ಬೈಕ್ ಟ್ಯಾಕ್ಸಿ ಓಡಿಸ್ತಾ ಇದ್ದೀನಿ. ಟ್ಯಾಕ್ಸಿ ಓಡಿಸ್ತಾ ಇದ್ದೀನಿ, ಬಟ್ ಹಿಂಗೆ ಸಡನ್ ಅಂತ ಈ ಥರ ಮಾಡ್ಬಿಟ್ಟು ನಮಗೆ ಹೊಟ್ಟೆ ಮೇಲೆ ನಾವು ಹೊಡೆದ್ರೆ ನಾವೇನು ಮಾಡಬೇಕು ಅಲ್ವರಾ? ಈಗ ನಾವು EMIಗಳು ಇರ್ತವೆ, ಮನೆಗೆ ಸಾವಿರಾರು ಪ್ರಾಬ್ಲಮ್ ಇರ್ತವೆ, ಮಕ್ಳುಗಳು ಇರ್ತವೆ, ಅವ್ರನ್ನೆಲ್ಲ ಸಾಕ್ಬೇಕಲ್ಲ. ಇವು ಸಡನ್ ಅಂತ ಈ ಥರ ಮಾಡಿಬಿಟ್ರೆ ನಾವೇನು ಮಾಡಬೇಕು? ನಮಗೆ ಪ್ರಾಬ್ಲಮ್ ಆಗುತ್ತಲ್ವಾ? ಯಾಕೆ ಸ್ಟಾಪ್ ಮಾಡಬೇಕು? ನಮಗೆ ಅದು ಬೇಕೇ ಬೇಕು ಸರ್. ಅದಿಲ್ಲ ಅಂದರೆ ನಮ್ಗೇನು ಉಪಯೋಗ ಇಲ್ಲ. ಅದಿದ್ರೆ ನಮ್ಗೆ ಉಪಯೋಗ ಇರುತ್ತೆ. ಒಟ್ಟೆ ಎಲ್ಲ ಸ್ಟಾಪ್ ಮಾಡಿಬಿಟ್ರೆ ನಾವೇನು ಮಾಡೋಣ? ನಮ್ಗೆ ಗೌರ್ಮೆಂಟಿಂದನೂ ಪ್ರಾಬ್ಲಮ್ಗಳು ಇರ್ತಾವಲ್ವಾ, ಅದಕ್ಕೆ ನಾವು ಕೇಳ್ತಾ ಇದ್ದೀವಿ. ಈಗ ಕೆಲವೊಂದು ಕಡೆ ಹೇಳೋದಂದ್ರೆ ಬೇರೆ ಬೇರೆ ಕಂಪ್ನಿಗಳಿದಾವೆ, ಫುಡ್ ಡೆಲಿವರಿ ಆಗಿರ್ಬೋದು, ಬೇರೆ ಬೇರೆ ಇದಾವೆ, ಅವ್ನು ಮಾಡಿ ಬೈಕ್ ಟ್ಯಾಕ್ಸಿನ ಹಾಕ್ಬೇಕು ಅಂತ. ಸರ್, ಇವ್ರು ಹೇಳ್ದಂಗೆ ಸರ್ ಹೇಳ್ದಂಗೆ ಬೇರೆ ಬೇರೆ ಕಂಪ್ನಿಗಳು ನಂಬ್ಕೊಂಡಿರೋಕ್ಕಾಗಲ್ಲ ಆಯ್ತಾ? ಓದಿರೋರು ಮತ್ತೆ ಎಲ್ಲರೂ ಕರೀತಾರೆ, ಇಂಟರ್ವ್ಯೂ ಕರೀತಾರೆ, ಕಳಿಸ್ತೀವಿ ವಾಪಸ್ಸು. ನಾವು ಇದನ್ನೇ ನಂಬ್ಕೊಂಡಿರ್ತೀವಲ್ಲ, ನಾವು ಇದು ಮಾಡ್ತಾ ಇದ್ದೀರವಲ್ಲ, ಇದನ್ನೇ ಯಾಕೆ ಸ್ಟಾಪ್ ಮಾಡ್ತಾರೆ ಅವರು? ಅದರಿಂದ ನಮಗೆ ಇದು ಸರ್ಕಾರದಿಂದ ನಮಗೆ ಬರಬೇಕು ಸರ್. ಇದು ಇದು ನಂಬ್ಕೊಂಡಿದ್ದೀವಿ ನಾವು, ಸರಿನಾ? ಓಕೆನಾ? ಇದು ನಂಬ್ಕೊಂಡಿದ್ದೀವಿ, ನಮಗೆ ಬೇಕೇ ಬೇಕು ಸರ್. ಅದರಿಂದ ನಾವು ಇದು ರ್ಯಾಲಿ ಮಾಡ್ತೀವಿ. ಈಗ ದಿನ ಎಷ್ಟು ಅರ್ನ್ ಮಾಡ್ತಾ ಇದ್ರಿ ಬೈಕ್ ಟ್ಯಾಕ್ಸಿ ಮಾಡಿ ಸರ್? ಬೈಕ್ ಟ್ಯಾಕ್ಸಿ ಮಾಡಿ ಡೈಲಿ ನಾವು 2,000, 2,500 ನಮಗೆ ಇತ್ತು ಅಂದರೆ, ಚೆನ್ನಾಗಿತ್ತು ಅಂದರೆ ಒಂದು 3,000 ಆಗುತ್ತೆ. ಕಂಪ್ನಿಗಳಿಗೆ ಹೋದರೆ ತಿಂಗಳೆಲ್ಲ ದುಡಿಬೇಕು. ಇಲ್ಲಿ ನಾವು ಡೈಲಿ ಎತ್ಕೊತೀವಲ್ಲ, ಅದರಿಂದ ನಮಗೆ ಪ್ರಾಬ್ಲಮ್ಗಳು ಆಗ್ತೈತೆ ಸರ್. ಇದು
ಅಂದ್ರೆ ಈಗ ನಿಮ್ಗೆ ಯಾವುದೇ ರೀತಿಯ ವರಮಾನ ಇಲ್ಲ, ದುಡಿಮೆ ಇಲ್ಲ ಈಗ? ಹೌದು ಸರ್, ಯಾವುದೇ ರೀತಿ ವರಮಾನನೂ ಇಲ್ಲ, ದುಡಿಮೆನೂ ಇಲ್ಲ ಸರ್. ಇದು ನಾವು ನಂಬ್ಕೊಂಡಿದ್ದೀವಿ. ನಾವು ನಮ್ಮ ಇದ್ರ ಮೇಲೆ ನಾವು ಇದು ಮಾಡ್ತಾ ಇದ್ದೀರಲ್ವಾ, ಬೈಕ್ ಟ್ಯಾಕ್ಸಿ ಸ್ಟಾಪ್ ಮಾಡಿಬಿಟ್ರೆ ನಮಗೆ ತುಂಬಾ ಪ್ರಾಬ್ಲಮ್ ಆಗತ್ತವೆ ಸರ್. ಸಾವಿರಾರು ಕುಟುಂಬಗಳು ಬೀದಿ ಬರ್ತಾ ಇದ್ದಾವೆ. ಓಕೆ, ಈಗ ಇನ್ನೊಂದು ಬೇರೆ ಬೇರೆಯವ್ರು ಹೇಳೋದೇನು ಅಂದ್ರೆ ಹಿಂಗ್ ಬೇರೆ ಬೇರೆ ಕಂಪ್ನಿಗಳಿದಾವೆ, ಎಲ್ಲೋ ಬೋರ್ಡ್ ಮಾಡ್ಕೊಳ್ಳಿ, ಅದ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಅಲ್ಲ, ಓಕೆ, ನಾವು ಅದನ್ನ ಅಕ್ಸೆಪ್ಟ್ ಮಾಡ್ತೀವಿ ಸರ್. ಈಗ ಒಂದು ಸರ್ಕಾರದಿಂದ ಒಂದು ನಿಯಮಗಳು ಮಾಡಿದ್ರೆ ನಾವು ಅದನ್ನ ಫಾಲೋ ಮಾಡಕ್ ರೆಡಿ ಇದೀವಿ ಸರ್. ದಯವಿಟ್ಟು ಬಂದ್ ಮಾಡಿರೋದನ್ನ ಓಪನ್ ಮಾಡಿ ಒಂದು ನಿಯಮಿತವಾಗಿ ನಿಯಮಗಳನ್ನ ಮಾಡಿ ವಿಧಿಸಿ, ಆ ನಿಯಮಗಳು ಬದ್ದಂತೆ ನಾವು ಮಾಡ್ಕೊಂಡು ಹೋಗ್ತೀವಿ. ನಾವು ಸರ್ಕಾರಕ್ಕೆ ಏನು ನಿರ್ಧಾರ ತಗೊಂಡಿದೆಯೋ, ಏನು ನಿಯಮಗಳು ಕಾನೂನುಗಳು ರೀತಿಯಲ್ಲಿ ಅವ್ರು ಏನು ಮಾಡ್ತಾರೋ ಅದಕ್ಕೆ ನಾವು ಬದ್ಧವಾಗಿರ್ತೀವಿ. ಅದೇ ಥರ ನಾವು ಮಾಡ್ಕೊಂಡು ನಾವು ಪ್ರಾರಂಭ ಮಾಡ್ತೀವಿ ಸರ್. ಅಂದ್ರೆ ಬೇರೆ ಬೇರೆ ಹೇಳೋದೇನು ಅಂದ್ರೆ ಇಲ್ಲ ನಮ್ಗೆ ಎಲ್ಲೋ ಬೋರ್ಡ್ ಆಗಿರ್ಬೋದು ಬೇರೆ ಬೇಡ, ನಮಗೆ ಬೈಕ್ ಟ್ಯಾಕ್ಸಿನೇ ಬೇಡ ಅಂತಾರೆ ಕೆಲವ್ರಿಗೆ ಸರ್. ಕೆಲವರು ಅವಲಂಬಿಸಿರ್ತಾರೆ ಸರ್. ಎಲ್ಲರೂ ಕೂಡ ಆಟೋದಲ್ಲೇ ಹೋಗೋಂಥವ್ರು ಇರೋದಿಲ್ಲ. ಎಲ್ಲರೂ ಕೂಡ ಟ್ಯಾಕ್ಸಿ ಕಾರ್ ಬುಕ್ ಮಾಡ್ಕೊಂಡೇ ಹೋಗಿರಲ್ಲ ಸರ್. ಎಲ್ಲ ಬಡ ಕುಟುಂಬದಲ್ಲಿ ಇರ್ತಾರೆ. ಒಂದು ಆಟೋ ಮಾಡ್ಕೊಂಡು ಇಲ್ಲಿಂದ 3 ಕಿಲೋಮೀಟರ್ ಹೋದ್ರೆ ಅವರು 100 ರೂಪಾಯಿ ಕೇಳ್ತಾರೆ ಸರ್. ಬೈಕ್ ಟ್ಯಾಕ್ಸಿಲಿ ಅಟ್ಲೀಸ್ಟ್ ಒಂದು 20 ರೂಪಾಯಿ, ಒಂದು 3 ಕಿಲೋಮೀಟರ್ ಹೋದ್ರೆ 20 ರೂಪಾಯಿ ಇರುತ್ತೆ ಸರ್. 20 ರೂಪಾಯಿ 30 ರೂಪಾಯಿ ಇರುತ್ತೆ. ಬಡವರಿಗೆ ಅನುಕೂಲ ಆಗುತ್ತೆ ಅಂತ ನಾವು ಒಂದು ರಿಕ್ವೆಸ್ಟ್ ಮಾಡ್ತಿದ್ದೀವಿ ಸರ್. ಇನ್ನೊಂದು, ಇಲ್ಲಿ ಬೈಕ್ ಟ್ಯಾಕ್ಸಿ ಮಾಡೋರಲ್ಲಿ ಏನೇನು ಕ್ವಾಲಿಫಿಕೇಶನ್ ಆದವ್ರು ಇದ್ದಾರೆ ಅಂತ ನಿಮ್ಗೆ ಗೊತ್ತಿರೋ ಹಾಗೆ? ಸರ್ 10th ಮಾಡಿರೋರು, ಡಿಗ್ರಿ ಇದ್ದಾರೆ, PUC ಮಾಡಿರೋರು, SLC ಫೇಲ್ ಆಗಿರೋರು ಇದ್ದಾರೆ ಸರ್. ಈಗ ಹೊರಗಡೆ ಜಾಬ್ ಸಿಗಲ್ಲ SLC ಫೇಲ್ ಆಗಿರೋರಿಗೆ. ಬಟ್ ಅವರು ಕೂಡ ಮಾಡ್ತಿದ್ದಾರೆ. 10th PUC ಡಿಗ್ರಿ ಎಲ್ಲ ಡಿಗ್ರಿ ಮಾಡಿರೋರು ಕೂಡ ಮಾಡ್ತಿದ್ದಾರೆ ಸರ್. ಯಾಕಂದ್ರೆ ಜೀವನೋಪಾಯಕ್ಕೆ ಏನು ಮಾಡೋಕ್ಕಾಗಲ್ಲ ಸರ್. ಅದಕ್ಕೋಸ್ಕರ ಇದನ್ನೊಂದು ಆಧಾರ ಮಾಡ್ಕೊಂಡಿದ್ದಾರೆ ಸರ್. ನೀವು ಹೇಳಿ, ಎಷ್ಟು ದಿನ ಮಾಡ್ತಾ ಇದ್ದೀರಾ? ಸರ್ 3 ತಿಂಗಳಾಯಿತು. 3 ತಿಂಗಳಿಂದ ಮಾಡ್ತಾ ಇದ್ದೀನಿ. ಈಗ ಇದಕ್ಕಿದ್ದಾಗೆ ಸ್ಟಾಪ್ ಮಾಡಿದ್ದಾರೆ. ನಾವು ಏನು ಮಾಡಬೇಕು? ಬೇರೆ ಕಡೆ ನಮಗೆಲ್ಲೂ ಕೆಲಸಗಳು ಸಿಗ್ತಾ ಇಲ್ಲ. ಈಗ ನೋಡಿ, ಗಾಡಿ EMI ಕಟ್ಟಬೇಕು. ನಾವು ಗಾಡಿ EMI ಕಟ್ಟೋಕ್ಕೂ ನಮ್ಮ ಹತ್ರ ದುಡ್ಡಿಲ್ಲ. ಅವ್ರು ಹೇಳ್ತಾ ಇದ್ದಾರೆ ಇದಕ್ಕಿದ್ದಾಗೆ ನಾವು ಎಲ್ಲ ಬೇರೆ ಸ್ಟೇಟ್ಗಳಲ್ಲೆಲ್ಲ ಮಾಡ್ತಾ ಇದ್ದಾರೆ. ಬೇರೆ ಸ್ಟೇಟ್ಗಳಲ್ಲಿ ಮಾಡ್ತಾ ಇರೋದು ನಮಗೂ ಪರ್ಮಿಷನ್ ಕೊಡಿ ಅಂತ ಕೇಳ್ತಾ ಇದ್ದೀವಿ. ನಾವು ಗೌರ್ಮೆಂಟಿಂದ ಏನೇನು ರೂಲ್ಸ್ ಮಾಡ್ತಾರೋ ಮಾಡಲಿ, ಅವರು ಸ್ಟಾಪ್ ಮಾಡೋದು ನೋಡಿ, ಇಷ್ಟು ಜನಕ್ಕೂ ತೊಂದರೆ ಆಗುತ್ತೆ. ಯಾರೋ ಒಬ್ಬರಿಗೆ ತೊಂದರೆ ಆದರೆ ಬೇಡ ಅಂತೀವಿ ನಾವು, ಎಲ್ಲರಿಗೂ ತೊಂದರೆ ಆಗುತ್ತಲ್ಲ. ಈಗ ಎಲ್ಲೋ ಬೋರ್ಡ್ ಮಾಡಿ ಏನು ರಿಸ್ಟ್ರಿಕ್ಷನ್ ಕೊಡ್ತೀರಾ ಕೊಡಿ, ಬಟ್ ನಮಗೆ ಬೈಕ್ ಟ್ಯಾಕ್ಸಿ ಪರ್ಮಿಷನ್ ಕೊಡಿ ಖಂಡಿತ. ಈ ಥರ ಮಾಡಿಕೊಡಿ. ಬೇರೆ ಸ್ಟೇಟ್ಗಳಲ್ಲಿ ಮಾಡಿರೋದನ್ನ ನೋಡಿ ನೀವು. ನಿಮಗೂ ಟೈಮ್ ಕೊಟ್ಟಿದ್ದೀವಿ ನಾವು, 6 ವಾರ ನೀವು ಟೈಮ್ ಕೊಟ್ಟಿದ್ವಿ, ನಾವು 6 ವಾರ ಇದು ಮಾಡಿದ್ದೀವಿ. ಈಗ ಸಡನ್ನಾಗಿ ಸ್ಟಾಪ್ ಮಾಡಿದ್ರೆ ನಾವು ಎಲ್ಲಿ ಹೋಗ್ತೀವಿ? ಈಗ ಇನ್ನೊಂದು ಮಾತು ಕೂಡ ಕೇಳಿ ಬರ್ತಾ ಇದೆ, ಏನಪ್ಪ ಅಂದರೆ ಬೈಕ್ ಟ್ಯಾಕ್ಸಿಲಿ ಮಹಿಳೆಯರಿಗೆ ಸೇಫ್ ಇಲ್ಲ ಅನ್ನೋ ಒಂದು ಮಾತು. ಸರ್, ಇವಾಗ ನೀವು ಆಟೋದಲ್ಲಿ ಹೋಗ್ತಾ ಇದ್ದೀರಾ, ಆಟೋದಲ್ಲಿ ಹೋದಾಗ ಅವ್ರಿಗೇನಾದ್ರು ಆಕ್ಸಿಡೆಂಟ್ ಆಯಿತು ಅಂದರೆ ಇನ್ಸೂರೆನ್ಸ್ ಕ್ಲೈಮ್ ಮಾಡೋದಕ್ಕೆ ಎಷ್ಟು ದಿವಸ ಬೇಕಾಗುತ್ತೆ? 2 ತಿಂಗಳು 3 ತಿಂಗಳು ಬೇಕಾಗುತ್ತಲ್ವ? ನಾವು ಒಂದು ಕ್ಲಿಕ್ ಮಾಡಿ, ಒಂದು ಬಟನ್ ಕ್ಲಿಕ್ ಇದೆ ನಮ್ಮ ಹತ್ರ, ಇಮಿಡಿಯೇಟಾಗಿ ಅವ್ರಿಗೆ ಹಾಸ್ಪಿಟಲ್ಗೆ ಅಡ್ಮಿಟ್ ಆಗ್ತಿದೆ, ಹಿಂಗೆ ಅವ್ರಿಗೆ ಕ್ಲೈಮ್ ಆಗೋ ಥರ ನಮ್ಮಲ್ಲಿದೆ. ಆಟೋದವ್ರು ಆ ಥರ ಕೊಡೋದಿಲ್ಲ. ಮತ್ತು ಬೈಕ್ ಟ್ಯಾಕ್ಸಿಯಲ್ಲಿ ಬರೋದು ಒಂದೇ, ಒಬ್ಬರೇ ಬರ್ತಾರೆ. ಆಟೋದಲ್ಲಾದ್ರೆ 3-4 ಜನಕ್ಕೆ ಆಕ್ಸಿಡೆಂಟ್ ಆಯಿತು ಅಂದ್ರೆ ಅವ್ರನ್ನೆಲ್ಲ ನೋಡ್ಕೊಳ್ಳೋದು ಕಷ್ಟ ಆಗುತ್ತೆ. ಆಂಬುಲೆನ್ಸ್ ಬರಬೇಕು, ಅದೆಲ್ಲ ಆಗುತ್ತೆ. ನಮ್ಮಲ್ಲಿ ಆಯ್ತಿಲ್ಲ. ಒಂದೇ ಒಂದು ಕ್ಲಿಕ್ಕಲ್ಲಿ ನಿಮ್ಗೆ ಇನ್ಸೂರೆನ್ಸ್ ಕ್ಲಿಯರ್ ಮಾಡೋ ನಮ್ಮಲ್ಲಿದೆ. ನೀವು ಎಷ್ಟು ಅರ್ನ್ ಮಾಡ್ತಾ ಇದ್ರಿ ಮುಂಚೆ? ಸರ್ 1,500 2 ಸಾವಿರ ಆಗುತ್ತೆ. ಈಗ ನಿಮ್ದು ಏನು ಇಲ್ಲ ಈಗ? ಸರ್, ಈಗ ನಾವು ಬೆಂಗಳೂರಲ್ಲೆಲ್ಲ ಇದು ಮಾಡ್ತಿದ್ದೀವಿ. 25-30 ಸಾವಿರ ರೂಪಾಯಿ ದುಡಿಯೋರು ಇದ್ದಾರೆ ತಿಂಗಳಿಗೆ. ನಮ್ಮಲ್ಲಿ ತುಮಕೂರಲ್ಲಿ ಬಂದ್ಬಿಟ್ಟು 10 ಸಾವಿರ ಕೊಟ್ಟರೆ ಹೆಚ್ಚು. ತಿಂಗಳಿಗೆ 10 ಸಾವಿರ ಕೊಟ್ಟರೆ ಹೆಚ್ಚು ಸರ್. ನಾವು ಅದ್ರಲ್ಲಿ ಏನು ಮಾಡ್ಬೋದು? ನೀವೇ 10 ಸಾವಿರ ತಗೊಂಡು ನಾವು ಹೆಂಡತಿ ಮಕ್ಕಳನ್ನ ಸಾಕೋದ, ಬಾಡಿಗೆ ಕಟ್ಟೋದ, ಗಾಡಿಗಳು EMI ಕಟ್ಟೋದ, ಏನು ಮಾಡಬೇಕು? ಇದರಿಂದ ಬೈಕ್ ಟ್ಯಾಕ್ಸಿ ಓಡಿಸೋದ್ರಿಂದ ನಮಗೊಂದು 15-20 ಸಾವಿರ ರೂಪಾಯಿ ಇದಾಗುತ್ತೆ, ವರಮಾನ ಆಗುತ್ತೆ ತಿಂಗಳಿಗೆ. ಇದಕ್ಕೋಸ್ಕರ ನಾವು ಮಾಡ್ತಾ ಇದ್ದೀವಿ ಸರ್. ಫುಲ್ ಟೈಮ್ ಮಾಡ್ತಾ ಇರೋದು? ಫುಲ್ ಟೈಮ್. ಹೇಳಿ, ತಮ್ಮ ಹೆಸರು? ಸರ್, ಯೋಗೇಂದ್ರ ಅಗ್ನಿವೇಶ್. ಓಕೆ, ನಾವು ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ ಬೈಕ್? ನಾವು 5 ವರ್ಷದಿಂದ ಮಾಡ್ತಾ ಇದ್ದೀವಿ ಸರ್. 5 ವರ್ಷದಿಂದ ಬೈಕ್ ಟ್ಯಾಕ್ಸಿನೇ ಮಾಡ್ತಾ ಇದ್ದೀರಾ? ಹೌದು. ಓಕೆ, ನಿಮ್ಮ ಎಷ್ಟು ಅರ್ನ್ ಮಾಡ್ತಾ ಇದ್ರಿ ನೀವು ಅಂತ? ಸರ್, ಮಂತ್ಲಿ ನಾವು 25-30 ಸಾವಿರ ರೂಪಾಯಿ ನಾನು ಆರಾಮಾಗಿ ಅರ್ನ್ ಮಾಡ್ತಿದ್ದೆ. ಯಾಕಂದರೆ ನಾವು ಕೋವಿಡ್ ಆದಮೇಲೆ ನಾನು ಬೈಕ್ ಟ್ಯಾಕ್ಸಿ ಇದಕ್ಕೆ ಅಂತ ಬಂದಿದ್ದು. ನಾನು ಇದಕ್ಕಿಂತ ಮುಂಚೆ ಇರಲಿಲ್ಲ. ನನ್ನದೇ ಪರ್ಸ್ನಲ್ ಬಿಸ್ನೆಸ್ ಇತ್ತು. ಅದಾದಮೇಲೆ ಅದು ಲಾಸ್ ಆದ ನಂತರ ನಾನು ಇದಕ್ಕೆ ಅಂತ ಬಂದಿದ್ದು. ನಾವೇನು ಹೆಚ್ಚಾಗಿ ಏನು ಓದಿಲ್ಲ. ನಾನು ಓದಿರೋದು ಬರೀ 10ನೇ ಕ್ಲಾಸ್. ಇವಾಗ ಎಲ್ಲೇ ಹೋಗೋಕ್ಕೆ ನಾನು ಕೆಲಸಕ್ಕೆ ಹುಡುಕೊಂಡು ಹೋಗ್ತೀನಿ ಅಂದರು ಸೆಕೆಂಡ್ PUC ಆಗಿರಬೇಕು, ಡಿಗ್ರಿ ಆಗಿರಬೇಕು, ಈ ರೀತಿಯಾಗಿ ಹೇಳ್ತಾರೆ. ನಾವೆಲ್ಲಿ ಹೋಗಬೇಕು ಸರ್? ಹಂಗಾರೆ SLC ಓದಿರೋರು ಈಗ ಎಷ್ಟೋ ಜನ ಎಜುಕೇಷನ್ ಇಲ್ದಲೇ ಇರೋರೆಲ್ಲ ಮಾಡ್ತಾ ಇದ್ದಾರೆ. ಈ ಬೈಕ್ ಟ್ಯಾಕ್ಸಿಯಿಂದ ಏನಾಗಿದ್ರೆ ಆಯ್ತಾನೆ ಇರಲಿಲ್ಲ. ಯಾಕಂದ್ರೆ ಅವಾಗ ಅವ್ರಿಗೆ ಯಾವುದೇ ಕೆಲಸ ಇರಲಿಲ್ಲ. ಬಟ್ ಈ ಬೈಕ್ ಟ್ಯಾಕ್ಸಿ ಅನ್ನೋ ಒಂದು ಕಾನ್ಸೆಪ್ಟಿಂದ ಈಗ ಕಷ್ಟಪಟ್ಟು ಸಾಲನ ಮಾಡಿ ಒಂದು ಬೈಕ್ನ ತಗೊಂಡು ಅವ್ರು ಸೆಕೆಂಡ್ಸಲ್ಲೇ ತೊಗೋಬೋದು, ಇಲ್ಲ ಹೊಸದೇ EMIನಲ್ಲಿ ತಗೊಂಡು ಅದ್ರಲ್ಲಿ ಜೀವನ ಕಟ್ಕೊಳ್ತಾಯಿದ್ರು. ಈಗ ಎಲ್ಲರೂ ಹೇಳ್ತಿರೋದು 1.5 ಲಕ್ಷ ಜನ ಅಂತ ಹೇಳ್ತಾ ಇದ್ದಾರೆ. ಆದರೆ ನಿಜವಾಗ್ಲೂ ಬೀದಿಗೆ ಬಂದಿರೋದು 1.5 ಲಕ್ಷ ಕುಟುಂಬಗಳು ಸರ್. ಯಾಕಂದರೆ ಒಂದು ಕುಟುಂಬದಲ್ಲಿ ಮಿನಿಮಮ್ 4 ಜನ ಅಂದ್ರೂ ನೀವು ಅರ್ಥ ಮಾಡ್ಕೊ 6 ಲಕ್ಷ ಜನಕ್ಕೆ ಈಗ ತೊಂದರೆ ಆಗ್ತಾಯಿದೆ. ಮಕ್ಕಳು ಫೀಸ್ ಆಗ್ಬೋದು, ತಂದೆ ತಾಯಿಗಳು ಹಾಸ್ಪಿಟ್ಲ್ ಎಕ್ಸ್ಪೆನ್ಸಸ್ ಆಗ್ಬೋದು, ಈ ಥರ ಎಲ್ಲ ತುಂಬಾ ಕಷ್ಟ ಆಗ್ತಾಯಿದೆ. ಇವಾಗ ಏನೇ ಮಾಡಲಿ, ಈಗ ಕೇಂದ್ರ ಸರ್ಕಾರದಿಂದ ಆಲ್ರೆಡಿ ಆದೇಶ ಕೊಟ್ಟಿದ್ದಾರೆ, ಎಲ್ಲ ಸ್ಟೇಟ್ಗಳಿಗೂ ಪರ್ಮಿಷನ್ ಕೊಟ್ಟಿದ್ದಾರೆ. ಏನಂತ, ಬೈಕ್ ಟ್ಯಾಕ್ಸಿಗೆ ನೀವು ಪರ್ಮಿಷನ್ನ ನಿಮ್ಮ ಸ್ಟೇಟಲ್ಲೇ ರೂಲ್ಸ್ನ ನೀವು ಮಾಡ್ಕೋಬೋದು ಅಂತ ಎಲ್ಲ. ಈಗ ನೋಡಿ, ಗೋವಾ, ಆಂಧ್ರ ಪ್ರದೇಶ, ತೆಲಂಗಾಣ,
ಆಮೇಲೆ ಗುಜರಾತು ಈ ಕಡೆ ಎಲ್ಲ ಕಡೆನೂ ಅವರು ರೂಲ್ಸ್ ಮಾಡಿ, ಗೋವಾ, ಮಹಾರಾಷ್ಟ್ರ ಈ ಕಡೆ ಎಲ್ಲ ಅವರು ರೂಲ್ಸ್ ಮಾಡಿದ್ದಾರೆ, ಇದೇ ರೀತಿ ಮಾಡಬೇಕು, ಇಷ್ಟೇ ಸ್ಪೀಡಲ್ಲಿ ಹೋಗಬೇಕು, ಇಂಥ ಗಾಡಿನೇ ಯೂಸ್ ಮಾಡಬೇಕು ಅಂತ. ಅದೇ ರೀತಿ ನಮಗೂ ಕೊಡಿ, ಇಲ್ಲಿ ಕೊಟ್ಟರೆ ಎಲ್ಲರೂ ಬದುಕ್ತಾರೆ. ಅವಾಗ ಲಾ ಆ್ಯಂಡ್ ಆರ್ಡ್ರ್ ಕೂಡ ಪ್ರಾಬ್ಲಮ್ ಆಗುತ್ತೆ. ಬಟ್ ಇದಿದ್ದರೆ ಲಾ ಆ್ಯಂಡ್ ಆರ್ಡ್ರ್ ಕೂಡ ಕಂಟ್ರೋಲಲ್ಲಿರುತ್ತೆ. ಬಟ್ ಈಗ ಎಲ್ಲರೂ ಹೇಳೋದೇನು ಅಂದರೆ ಸೇಫ್ ಇಲ್ಲ ಅಂತ. ನಿಜ ಹೇಳ್ಬೇಕಾದ್ರೆ ಸೇಫ್ ಇದ್ದಲ್ಲೇ ಇರೋದೆ ಕಾರು ಮತ್ತು ಆಟೋದಲ್ಲಿ ಸರ್. ಯಾಕಂದರೆ ಕಾರಲ್ಲಿ ಒಂದು ಸರಿ ಡೋರ್ ಹಾಕೊಂಡು ಲಾಕ್ ಮಾಡ್ಕೊಂಬಿಟ್ರು ಅಂದರೆ ಆ ಹೆಣ್ಮಗುಗಾಗಲಿ ಇನ್ನೊಂದಾಗಲಿ ಏನಾದರೂ ಆದರೆ, ಈಗ ಬೈಕ್ ಟ್ಯಾಕ್ಸಿ ಕಾನ್ಸೆಪ್ಟ್ ಬಂದಿದ್ದೆ ಈ ಯೆಲ್ಲೋ ಬೋರ್ಡ್ ಡ್ರೈವರ್ಸಿಂದ. ನೀವೆಲ್ಲ ನೋಡಿದ್ರೆ, ನೀವು ಹಿಸ್ಟ್ರಿನ ತೆಗೆದು ನೋಡಿದ್ರೆ 2014 ಮುಂಚೆ ಆದಂಥ ಹೆಣ್ಮಕ್ಳ ಮೇಲೆ ಆದಂಥ ರೇಪ್ ಅಟೆಂಪ್ಟ್ ಆಗಲಿ, ದೌರ್ಜನ್ಯಗಳಾಗಲಿ, ಕಳ್ತನಗಳಾಗಲಿ, ಇದೆಲ್ಲ ಆದಮೇಲೆ ಬೈಕ್ ಟ್ಯಾಕ್ಸಿ ಕಾನ್ಸೆಪ್ಟ್ ಅನ್ನೋದು ಹುಟ್ಟಿದ್ದು. ಅದ್ರ ಮುಖ ಇವಾಗ ನೋಡಿ, ಹೆಣ್ಮಕ್ಳನ್ನ ಇವಾಗ ಸೇಫ್ ಇಲ್ಲ ಅಂತಾರೆ, ಮೊಲೆಸ್ಟೇಟ್ ಮಾಡ್ತಾರೆ ಅಂತಾರೆ. ಹೆಂಗೆ ಮಾಡೋಕ್ಕಾಗುತ್ತೆ ಸರ್? ಬೈಕಲ್ಲಿ ಮುಂದೆ ಓಡಿಸ್ತಾ ಇರೋ ಹಿಂದೆ ಕುಂತಿರೋ ಹೆಣ್ಮಕ್ಳ ಮೇಲೆ ಹೇಗೆ ಅವರು ದೌರ್ಜನ್ಯ ಮಾಡೋದಕ್ಕಾಗುತ್ತೆ ಹೇಳಿ ನೀವೇ? ಇದನ್ನೆಲ್ಲ ಸ್ವಲ್ಪ ಕನ್ಸಿಡರ್ ಮಾಡಿ ದಯವಿಟ್ಟು ಇದು ಬೈಕ್ ಟ್ಯಾಕ್ಸಿಗೆ ಒಂದು ರೂಲ್ಸ್ನ ಫಾರ್ಮ್ ಮಾಡಿ. ರೂಲ್ಸ್ನ ಫಾರ್ಮ್ ಮಾಡಿಬಿಟ್ಟು ಕೊಟ್ಟರೆ ಈಗ ಏನು 6 ಲಕ್ಷ ಕುಟುಂಬಗಳಿದ್ದಾವೆ ಅವು ಉಳಿತವೆ ಅಂತ ನಾನು ಹೇಳ್ತೀನಿ ಸರ್. ಈಗ ಇನ್ನೊಂದು ನೀವು ಅದ್ರ ಬಗ್ಗೆ ಹೇಳ್ತಾ ಇದ್ರಿ, ಅದಕ್ಕೋಸ್ಕರ ಕೇಳ್ತಾ ಇದ್ದೀನಿ. ಈಗ ಲಾಸ್ಟು ಒಂದು 2-3 ಕೇಸ್ ಆಗಿದ್ದಾವೆ, ಮಹಿಳೆಯರ ಮೇಲೆ ದೌರ್ಜನ್ಯ ಆಗಿರ್ಬೋದು, ಅತ್ಯಾಚಾರದ ಒಂದು ಈ ಥರ ಆಗಿರ್ಬೋದು, ಆ ಥರನ ಆಗಿದ್ದಾವೆ, ಅದಕ್ಕೇನು ಹೇಳ್ತೀರಾ ಸರ್? ಹಾಗಾದ್ರೆ ಇದಕ್ಕಿಂತ ಮುಂಚೆ ಆಟೋದಲ್ಲಿ ಕ್ಯಾಬಲ್ಲಿ ಆಗಿದೆ, ಹಂಗಾರೆ ಅವನ್ನೆಲ್ಲ ಬಂದ್ ಮಾಡಿ. BMTC ಬಸ್ಸಲ್ಲಿ ಆಗಿದೆ, ಅವಂಗಾರೆ ಅವನು ಬ್ಯಾನ್ ಮಾಡಿ. ಮತ್ತೇನಕ್ಕೆ ಬೇಕಂಗಾರೆ ಟ್ರಾನ್ಸ್ಪೋರ್ಟೇಷನ್? ಹಂಗಾರೆ ಈಗ ಎಲ್ಲ ಒಂದು ಊರು ಅಂದಮೇಲೆ ಒಳ್ಳೇದು ಇರುತ್ತೆ, ಕೆಟ್ಟದ್ದು ಇರುತ್ತೆ. ಯಾರೋ ಕೆಲವರು ಕೆಟ್ಟದ್ದು ಮಾಡಿದ್ದಾರೆ ಅನ್ನೋ ಮಾತ್ರಕ್ಕೆ ಎಲ್ಲರೂ ಅದೇ ರೀತಿ ತೂಗೋದು ತುಂಬ ತಪ್ಪಾಗುತ್ತೆ ಸರ್. ಅದರಿಂದ ಈಗ ಹಂಗಂದ ಮಾತ್ರಕ್ಕೆ ಈಗ ನೋಡಿ, ಈಗ ಆಕ್ಸಿಡೆಂಟ್ ಆದರೆ ಸೇಫ್ ಇಲ್ಲ ಅಂತಂದರು. ಈಗ ರೀಸೆಂಟಾಗಿ ನೋಡ್ದಂಗೆ ಆಟೋಗಳು ನೀವು ನೋಡ್ತಾ ಇದ್ರಿ, ಎಷ್ಟು ಜನ ಸತ್ರು. ಬಸ್ಗಳಿಂದ BMTC ಬಸ್ಗಳಿಂದ 2 ಬಸ್ಗಳ ಮಧ್ಯೆ ಆಟೋ ಸಿಗಾಕೊಂಡು ಸತ್ತೋಯ್ತು. ಈಗ ಹಂಗಾರೆ ಬಸ್ ಹಂಗಾರೆ ಬ್ಯಾನ್ ಮಾಡೋಕ್ಕಾಗುತ್ತಾ? ಆಟೋನ ಬ್ಯಾನ್ ಮಾಡ್ಬೋದಾ ಹೇಳಿ? ಈಗ ಎಲ್ಲರೂ ಹೇಳೋದೇನು ಅಂದರೆ ಇದಕ್ಕೆ ಇಲ್ಲೀಗಲ್ ಅಂತ. ಹಂಗಾರೆ ಆಟೋ ಲೀಗಲ್ ಆಗಿದೆಯಾ? ಆಟೋ ಬಂದು ಆ್ಯಪಲ್ಲಿ ಓಡೋಂಗಿಲ್ಲ ಅಂತ RTOನೇ ಹೇಳಿದೆ. ಮತ್ತು ಇವರು ಆ್ಯಪಲ್ಲಿ ಯಾಕೆ ಕೊಡಿಸ್ತಿದ್ದಾರೆ? ಹಂಗಾರೆ ಅವ್ರು ಮಾಡ್ತಿರೋದು ಇಲ್ಲೀಗಲ್ ಅಲ್ವಾ? ಈಗ ಲೆಕ್ಕಾಚಾರದಲ್ಲಿ ಲೈಸೆನ್ಸ್ ಅಂತ ತೊಗೊಳ್ಳೋಣ. ಈಗ ಅವ್ರೇನು ಹೇಳ್ತಾರೆ, DL ಪರ್ಮಿಟ್ ಇಲ್ಲ ಅಂತ ಎಲ್ಲರೂ ಹೇಳ್ತಾರೆ. ಆಟೋಗೆ ಬಂದುಬಿಟ್ಟು 3.5 ಲಕ್ಷ ಆಟೋಗಳು ಈಗ ನಮ್ಮ ಸದ್ಯದಲ್ಲಿ ಕರ್ನಾಟಕದಲ್ಲಿ ಇದ್ದಾವೆ, ಅಲ್ಲ ಬೆಂಗಳೂರಲ್ಲಿ ಇದೆ ಅಂತಾರೆ. ಆದರೆ ಪರ್ಮಿಷನ್ ಕೊಟ್ಟಿರೋದು ಬಂದರೆ 1.5 ಲಕ್ಷ ಗಾಡಿಗೆ. ಹಂಗಾರೆ ಇನ್ನು 2 ಲಕ್ಷ ಗಾಡಿ ಹಂಗಾರೆ ಇಲ್ಲೀಗಲ್ ಅಲ್ವಾ? ಅವ್ರು ಇಲ್ಲೀಗಲ್ ಮಾಡ್ತಿದ್ದಾರೆ, ಮತ್ತು ಇದು ನಮ್ಮನ್ನು ಇಲ್ಲೀಗಲ್ ಅಂತಿದ್ದಾರೆ. ಖಂಡಿತ ಇಷ್ಟು ದಿನ ಇಲ್ಲೀಗಲ್ ಇತ್ತು. ಈಗ ಕೋರ್ಟ್ ಆದೇಶಕ್ಕೆ ನಾವು ತುಂಬಾ ಬೆಲೆ ಕೊಡ್ತೀವಿ, ಅದರಿಂದ ನಾವು ಮಾಡೋದಿಲ್ಲ. ಆದರೆ ಈಗ ಕೋರ್ಟ್ ಆದೇಶ ಹೇಳಿರೋದೇನು, ಸರ್ಕಾರದವರು ಒಂದು ರೂಲ್ಸ್ ನಿಯಮಗಳನ್ನ ತರೋವರೆಗೂ ಮಾಡಬೇಡಿ ಅಂತ. ನಾವೇನು ಕೇಳ್ತಾ ಇದ್ವಿ, ನಿಯಮನ ತಗೊಬನ್ನಿ ಅಂತ ಕೇಳ್ತಾ ಇದ್ವಿ. ಇಷ್ಟು ಮಾತ್ರ ನಾವು ಇನ್ನೇನು ಕೇಳ್ತಾ ಇಲ್ಲ ಸರ್. ಇನ್ನೊಂದು ಈಗ ತಾನೇ ರೀಸೆಂಟಾಗಿ ನೋಡಿದ್ವಿ ನಾವು, ಏನಂದ್ರೆ ಬೈಕ್ ಟ್ಯಾಕ್ಸಿ ಸ್ಟಾಪ್ ಮಾಡಿರೋ ಹಿನ್ನೆಲೆ ಆಟೋ ಚಾರ್ಜ್ ಜಾಸ್ತಿ ಮಾಡಿದ್ದಾರೆ ಅಂತ. ಸರ್ ಅದು ಆಟೋದವ್ರನ್ನೇ ಕೇಳಬೇಕು, ಯಾಕಂದ್ರೆ ನಾನು ಆಟೋ ಡ್ರೈವರ್ ಅಲ್ಲ. ಯಾಕಂದರೆ ಅವರು ಏನಾಗ್ತಿದೆ, ಆಟೋದವರು ಅವರು ದುಡಿಮೆನ ಅವ್ರನ್ನ ಮಾಡ್ತಿದ್ದಾರೆ. ಬಟ್ ಅವರು ಜಾಸ್ತಿ ಕೇಳ್ತಾ ಇದ್ದಾರೆ ಅಂದರೆ ಅದನ್ನು ಪಬ್ಲಿಕ್ಕು ಅದನ್ನು ಮನವರಿಕೆ ಮಾಡಿ ಸರ್ಕಾರದಿಂದ ಇದು ಒಳ್ಳೇದಿದೆಯಾ, ಎಷ್ಟು ಅನುಕೂಲ ಆಗ್ತಾಯಿದೆ, ಯಾಕೆ ಈ ಥರ ಮಾಡ್ತಾಯಿದ್ದಾರೆ, ಮೀಟ್ರ್ ಹಾಕೊಂಡು ಯಾಕೆ ಓಡಿಸ್ತಾ ಇಲ್ಲ, ಇದನ್ನು ಸ್ವಲ್ಪ ನೋಡಿ ಅದನ್ನು ತನಿಖೆ ಮಾಡಿ ಅವ್ರ ಮೇಲೆ ಆ್ಯಕ್ಷನ್ ತೊಗೋಬೇಕಾಗುತ್ತೆ ಸರ್. ಓಕೆ, ಈಗ ನಿಮ್ಮ ಪ್ರಕಾರ ಏನು ಹೇಳ್ತಾ ಇರೋದು ಅಂದರೆ, ನಮಗೆ ಎಲ್ಲೋ ಬೋರ್ಡ್ ಕೊಡ್ತಿರೋ ಏನು ಕೊಡಿ, ಏನು ರಿಸ್ಟ್ರಿಕ್ಷನ್ ಕೊಡ್ತಿರೋ ಕೊಡಿ, ನಮಗೆ ಒಟ್ಟಿನಲ್ಲಿ ಕರ್ನಾಟಕದಲ್ಲಿ ಅಥವಾ ಬೆಂಗಳೂರಲ್ಲಿ ಬೈಕ್ ಟ್ಯಾಕ್ಸಿ ರನ್ ಮಾಡೋಕ್ಕೆ ಪರ್ಮಿಷನ್ ಕೊಡಿ ಅಂತ. ಹೌದು ಸರ್, ನಾವು ಅಷ್ಟೇ ಹೇಳ್ತಾ ಇರೋದು ಸರ್. ಈಗ ಟೋಟಲಾಗಿ ಇಡೀ ಕರ್ನಾಟಕದಲ್ಲಿ 8 ಲಕ್ಷ ಜನ ಬೈಕ್ ಟ್ಯಾಕ್ಸಿ ರೈಡರ್ಸ್ ಇದ್ದಾರೆ. ಆದರೆ 8 ಲಕ್ಷ ಜನ ರೈಡರ್ಸ್ ಅಂತನಲ್ಲ, 8 ಲಕ್ಷ ಕುಟುಂಬಗಳನ್ನ ನಾವು ನೋಡಬೇಕಾಗುತ್ತೆ ಸರ್. ಈಗ ಒಂದು ಕುಟುಂಬದಲ್ಲಿ 6 ಜನ ಫ್ಯಾಮಿಲಿ ಇರ್ತಾರೆ, ಇಲ್ಲ 8 ಜನ ಇರ್ತಾರೆ. ಈಗ ಅವರೆಲ್ಲ ಇದನ್ನೇ ಅವಲಂಬಿಸಿರ್ತಾರೆ. ಅದನ್ನು ನೋಡೋದಕ್ಕೋಸ್ಕರ ನೀವು ಅದನ್ನು ಒಂದು ರೂಲ್ಸ್ ಏನು ನಿಯಮ ಏನು ಹೈಕೋರ್ಟ್ ಹೇಳಿದೆ, ನಮ್ಮ ಉಚ್ಚ ನ್ಯಾಯಾಲಯ ಏನು ಹೇಳಿದೆ, ನಿಯಮನ ತಗೊಬಂದ್ರೆ ಮಾತ್ರ ಮಾಡಿ ಅಂತ. ತಗೊಬಂದರೆ ಯಾರು ಬೇಡ ಅಂತಾರೆ ಸರ್? ನಿಯಮಗಳಿದ್ದಾಗ ಎಲ್ಲರೂ ಮಾಡೋಕ್ಕೆ ಮುಂದೆ ಬಂದೇ ಬರ್ತಾರೆ. ಯಾಕಂದರೆ ಇದರಿಂದ ನಾಳೆ ದಿನ ಲಾ ಆ್ಯಂಡ್ ಆರ್ಡ್ರ್ ಏನಾದ್ರು ತೊಂದರೆ ಆಯಿತು ಅಂದರೆ ಅವಾಗ ಯಾರೂ ಕೇಳೋಕ್ಕೆ ಬರಲ್ಲ ಸರ್. ಈಗ ಸರ್ ನಿಮ್ಮ ಹತ್ರ ಕೇಳ್ತೀನಿ, ಏನಪ್ಪ ಅಂದರೆ ಈಗ ನಮ್ಮ ಕೋರ್ಟ್ ಏನು ಹೇಳಿದೆ, ಕೇಂದ್ರ ಸರ್ಕಾರ ಕೇಳಿದೆ 3 ತಿಂಗಳಲ್ಲಿ ನೀವು ಪ್ಲ್ಯಾನ್ನ ಮಾಡಿ ಯಾವ ರೀತಿ ಓಡಿಸ್ಬೋದು ಬೈಕ್ ಟ್ಯಾಕ್ಸಿನ ಅಂತೇಳಿ. ಬಟ್ ಅವ್ರೇನು ಕೈಗೊಂಡಿಲ್ವಲ್ಲ ಸರ್ ಸರ್ಕಾರ, ಯಾಕೆ ಅಂತ ಅದು ಮನವರಿಕೆ ಮಾಡ್ಕೋಬೇಕು ನಾವು. ಯಾಕಂದರೆ ಮಾನ್ಯ ಮಂತ್ರಿಗಳಲ್ಲಿ ಸಂಪುಟ ಸಭೆಗಳಲ್ಲಿ ನಾವು ಏನು ಮನವರಿಕೆ ಮಾಡ್ಕೊತಿದ್ದೀವಿ, ಅವರು ಬೇರೆ ಬೇರೆ ಇದರ ಕೆಲಸಗಳಲ್ಲಿ ಬ್ಯುಸಿ ಆಗಿದ್ದಾರೆ. ದಯವಿಟ್ಟು ನಮ್ಮಂಥ ಟ್ಯಾಕ್ಸಿ ಚಾಲಕರಿಗೂ ಕೂಡ ಗಮನ ಇರಿಸ್ರಿ, ಆಯಿತಾ? ನಾವು ಕೂಡ ಕುಟುಂಬಗಳು ಬೀದಿಗೆ ಬರಬಾರ್ದಲ್ವಾ? ನಾವು ಕೂಡ ಇದು ನಂಬಿದ್ದೀವಿ. ಅವರು ಇದನ್ನು ನಾವು ಈ ಮಾಧ್ಯಮದ ಮುಖಾಂತರ ಕೇಳ್ಕೊಳ್ಳೋದು, ವಿನಂತಿ ಮಾಡ್ಕೊಳ್ಳೋದೇನೆಂದರೆ, ದಯವಿಟ್ಟು ನಮ್ಮ ಕಡೆನೂ ಕೂಡ ಗಮನ ಹರಿಸಿ ನಮಗೆ ಯಾವುದೋ ಒಂದು ನಿಯಮಗಳು ಕೊಡಿ. ಆ ನಿಯಮಗಳಂತೆ ನಾವು ಭದ್ರಂತೆ ನಾವು ಅದನ್ನ ನಡೆಸ್ಕೊಂಡು ಹೋಗ್ತೀವಿ. ದಯವಿಟ್ಟು ಟ್ಯಾಕ್ಸಿಗಳನ್ನ ಬಂದ್ ಮಾಡಬೇಡಿ. ಅದರಿಂದ ಎಷ್ಟೋ ಕುಟುಂಬಗಳಿಗೂ ದಾರಿ ಆಗುತ್ತೆ, ಎಷ್ಟೋ ಜನಗಳಿಗೆ ಹೆಲ್ಪ್ ಆಗುತ್ತೆ ಸಾರ್ವಜನಿಕರಿಗೆ. ಇದು ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಓಕೆ ಸರ್.